ನೋಡಿ ಬೆಳಗ್ಗೆನೇ ಮುದ್ದೆ ಮಾಡ್ತಿದ್ದೀನಿ. ಯಾಕಪ್ಪ ಅಂದರೆ ರಾತ್ರಿ ಅನ್ನ ಉಳಿದಿತ್ತು. ಇದು ಆಂಧ್ರ ಸ್ಟೈಲ್ ಮುದ್ದೆ. ಮಳೆ ಕ್ಲೈಮೇಟ್ ಇರೋದಕ್ಕೆ ಅನ್ನದಲ್ಲಿ ಏನು ಮಾಡೋದು ಅಂತೇಳಿ ಗೊತ್ತಾಗದೆ ಚಿತ್ರಾನ್ನ ಮಾಡಿದ್ರೆ ಮಕ್ಕಳು ಸರಿಯಾಗಿ ತಿನ್ನಲ್ಲ. ಹಾಗಾಗಿ ಉಳಿದಿರೋ ಅನ್ನಕ್ಕೆ ಮುದ್ದೆ ಮಾಡ್ತಿದ್ದೀನಿ. ಈ ಕಡೆ ನೋಡಿ ಟೀ ಕುದೀತಿದೆ, ಆಲ್ಮೋಸ್ಟ್ ಆಯಿತು, ಕುಡಿಬೇಕು. ಆಮೇಲೆ ಇವತ್ತು ಮಕ್ಕಳಿಗೆ ಬಾಕ್ಸಿಗೆ ಏನು ಮಾಡ್ತಿದ್ದೀನಪ್ಪ ಅಂದರೆ ದೋಸೆ ಹಿಟ್ಟು ಸ್ವಲ್ಪ ಇದೆ ನೆನ್ನೆದು. ಇದರಲ್ಲಿ ದೋಸೆನ ಇಲ್ಲ ಪಡ್ಡುನ ಯಾವುದೋ ಒಂದು ಮಾಡಿಕೊಟ್ಬಿಡ್ತೀನಿ. ಅದಕ್ಕೆ ಟೊಮಾಟೊ ಚಟ್ನಿ ಮಾಡ್ತೀನಿ. ಇದು ಸಾರು, ನೆನ್ನೆ ಸಾರು ಊಟದ ಸಾರು ಅದು. ಓಕೆ ಫ್ರೆಂಡ್ಸ್, ಟೀ ಕಾದೋಯ್ತು, ಟೀ ಕುಡಿದ್ಬಿಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂತ ಅನ್ಕೋತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತೇನಿಲ್ಲ ಫ್ರೆಂಡ್ಸ್, ಟೈಮು 9:30 ಆಗ್ತಾಯಿದೆ. ಮಕ್ಕಳು ಹೋಗಿ 1 ಅವರ್ ಆಯಿತು. ಇನ್ನು ಕೆಲಸ ಏನೂ ಸ್ಟಾರ್ಟ್ ಮಾಡಿದ್ದೀನಿ, ಆದರೆ ನಾನು ಮುಗಿಸಿಲ್ಲ. 1 ಅವರ್ ಆಗ್ತಿದೆ. ಮಕ್ಕಳು 8:30 ಹೋದರು. ಹೊರಗಡೆ ಮಳೆ ಅಂತೂ, ಮಳೆ ಸೌಂಡ್ ಕೇಳಿಸ್ತಿದೆಯೇನೋ? ಮಳೆ ಸೌಂಡಲ್ಲಿ ನನ್ನ ವಾಯ್ಸ್ ಕೇಳಿಸ್ತಿದೆಯೋ ನೀವು? ಡೋರ್ ಹಾಕಿದ್ರೆ ಕತ್ಲೆ ಆಗಿದೆ ಮನೆ, ಹಾಗಾಗಿ ಬೆಳಕಿಗೋಸ್ಕರ ಡೋರ್ ಓಪನ್ ಮಾಡಿದ್ದೀನಿ. ಇವತ್ತು ಮಕ್ಕಳು 8:30ಗೆ ಸ್ಕೂಲಿಗೆ ಕಳಿಸಾಯಿತು. ತಿಂಡಿ ಎಲ್ಲ ತಿಂದ್ಕೊಂಡು ಸ್ಕೂಲ್ಗೆ ಹೋದ್ರು ಅವರು. ನಮ್ಮ ಯಜಮಾನ್ರು ತಿಂಡಿ ತಿಂದ್ಬಿಟ್ಟು ಕೆಲ್ಸಕ್ಕೆ ಹೋದರು. ಇವತ್ತು ತಿಂಡಿ ಇಲ್ಲ, ಬೆಳಗ್ಗೆನೇ ಮುದ್ದೆ ಮಾಡಿದ್ದೆ ಆಂಧ್ರ ಸ್ಟೈಲಲ್ಲಿ. ಅಂದರೆ ರಾತ್ರಿ ಅನ್ನ ಉಳಿದೋಗಿತ್ತು, ಅದರಲ್ಲಿ ಒಗ್ಗರಣೆ ಮಾಡಿದರೆ ಆಗ್ತಿತ್ತು. ಸರಿ ಬಿಡು ಅಂತೇಳಿ ನಾನು ಅದನ್ನು ಇವತ್ತು ಮುದ್ದೆ ಮಾಡಿದೆ. ನಮ್ಮ ಮನೆಯವ್ರಿಗೆ ಮುದ್ದೆ ಅಂದರೆ ಇಷ್ಟ, ಹಂಗಾಗಿ ಮುದ್ದೆ ಮಾಡಿದೆ. ಮಕ್ಕಳಿಗೆ ಬಾಕ್ಸಿಗೆ ಆಪಮ್ ಮಾಡಿ, ನೆನ್ನೆ ಹಿಟ್ಟು ಸ್ವಲ್ಪ ಉಳಿದಿತ್ತು, ಅದರಲ್ಲಿ ಆಪಮ್ ಮಾಡಿ ಟೊಮೆಟೊ ಚಟ್ನಿ ಮಾಡಿ ಅವರಿಗೆ ಬಾಕ್ಸ್ಗೆ ಹಾಕಿ ಅವ್ರನ್ನೆಲ್ಲ ರೆಡಿ ಮಾಡಿಸಿ ತಿನ್ನಿಸಿ ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಾಯಿತು. 9:30 ಆಗ್ತಿದೆ. 8:00 ಅವ್ರು ಸ್ಕೂಲ್ಗೆ ಹೋದರು. 9:30 ಆಗ್ತಿದೆ. ಒಂದೊಂದಾಗಿ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಚಳಿ ಆಗ್ತಿರೋದಕ್ಕೆ ಇನ್ನೂ ಪಾತ್ರೆ ತೊಳೆದಿಲ್ಲ, ಪಾತ್ರೆ ತೊಳಿಬೇಕು. ಬಟ್ಟೆ ಸ್ವಲ್ಪ ಒಗೆಯೋದಿತ್ತು. 3 ದಿನದಿಂದ ಬೆಂಗಳೂರಲ್ಲಿ ಮಳೆ ಫ್ರೆಂಡ್ಸ್, ಅದು ಒಂಥರ ಜಡಿ ಹಿಡ್ದಂಗೆ ಮಳೆ. ಹಾಗಾಗಿ ಬಟ್ಟೆನ ಒಗಿತಿಲ್ಲ. ಆಲ್ರೆಡಿ ಒಗ್ದಿರೋ ಬಟ್ಟೆನೇ ಮನೆಯೊಳಗಡೆ ತರೋಕ್ಕಾಗ್ತಿಲ್ಲ. 3 ದಿನಕ್ಕೆ ಮುಂಚೆ ಒಗ್ದಾಕಿರೋ ಬಟ್ಟೆ ಮಳೆಯಲ್ಲೇ ನೆನೀತಿದೆ. ನಾನು ಒಗ್ದಾಕಿದ್ದ ದಿನದಿಂದನೂ ಮಳೆನೇ, ಎಲ್ಲಿ ತಗೊಬಂದು ಹಾಕ್ಕೊಳ್ಳೋಕ್ಕೆ ಜಾಗ ಇಲ್ಲ ಒಳಗಡೆ. ಹಾಗಾಗಿ ಹೊರಗಡೆನೇ ಇದ್ದೋಗಿದೆ. ಅದು ಸ್ಮೆಲ್ ಬರುತ್ತೇನೋ. ಸ್ವಲ್ಪ ಮಳೆ ಕಡಿಮೆ ಆದರೆ ಅದನ್ನು ಕಂಫರ್ಟ್ಗೆ ಹಾಕಿ ಫಸ್ಟ್ ಅದನ್ನು ಎತ್ತಿಟ್ಬಿಡ್ಬೇಕು. ಮತ್ತು ಇವತ್ತು ನನ್ನ ಮಗ ಬೆಳಗ್ಗೆನೇ ಹೇಳ್ಬಿಟ್ಟು ಹೋಗಿದ್ದಾನೆ, ಅಮ್ಮ ಇವತ್ತಾದರೂ ಸ್ವೀಟ್ ಮಾಡಮ್ಮ ಅಂತ. ಪಾಪ ಅವನು 3 ದಿನದಿಂದ ಸ್ವೀಟ್ ಕೇಳ್ತಿದ್ದಾನೆ. ಒಂದು ಪುಡ್ಡಿಂಗ್ ಸ್ವೀಟ್ ಅಂದರೆ ಒಂದು ಪುಡ್ಡಿಂಗ್ ಸ್ವೀಟು, ಅದನ್ನು ನಮಗೆ ಮಾಡಿಕೊಡಮ್ಮ ಅಂತ 3 ದಿನದಿಂದ ನಾನು ಕೇಳ್ತಿದ್ದಾನೆ. ನಾನು ಮಾಡಿಕೊಟ್ಟಿಲ್ಲ. ಅದಕ್ಕೆ ಅವ್ನು ನೆನ್ನೆ ಏನಂದ, ಅಮ್ಮ ನೀನು ಮಾಡಿಕೊಡಲ್ಲ, ಆಗಲ್ಲ, ಅದಕ್ಕೆ ಹೆಂಗೆ ಮಾಡೋದಂತ ಹೇಳು, ನಾನೇ ಮಾಡ್ತೀನಿ ಅಂತ ಹೇಳಿದ್ದಾನೆ. ಇಲ್ಲ ಮಗನೇ, ನಾಳೆ ಖಂಡಿತ ಮಾಡಿಕೊಡ್ತೀನಿ ಹೋಗು ಅಂತೇಳಿ ಹೇಳಿದ್ದೆ. ಅದಕ್ಕೆ ಇವತ್ತು ಬೆಳಗ್ಗೆ ಹೋಗಿ ಜ್ಞಾಪಿಸ್ಬಿಟ್ಟು ಹೋಗಿದ್ದಾನೆ. ಮಾಡಲೇಬೇಕಮ್ಮ ಇವತ್ತು ನೀನು ಅಂತ. ಸರಿ ಹೋಗು, ನೀನು ಬರೋಷ್ಟೊಳಗೆ ಮಾಡಿರ್ತೀನಿ ಅಂತ ಹೇಳಿದ್ದೀನಿ. ಮನೇಲೆಲ್ಲ ಕೆಲಸ ಮುಗಿಸಾದ್ಮೇಲೆ ಫಸ್ಟ್ ಅವನಿಗೆ ಅದನ್ನು ಮಾಡಿ ಇಟ್ಬಿಡ್ಬೇಕು. ಅದು ಏನಂತ ವಿಡಿಯೋದಲ್ಲೇ ನೀವೇ ನೋಡಿ ಯಾವ ಥರ ಮಾಡೋದು, ಏನು ಸ್ವೀಟ್ ಅಂತೇಳಿ ನನ್ನ ಜೊತೆನೇ ನಾನು ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಮನೇಲಿರೋ ಕೆಲಸ ಎಲ್ಲ ಫಸ್ಟ್ ಮುಗಿಸ್ಬಿಡ್ತೀನಿ. ಮುಗಿಸ್ಬಿಟ್ಮೇಲೆ ಮತ್ತೆ ಮಾತಾಡೋಣ. ಈಗ ಮಳೆ ಯಾವ ಥರ ಬರ್ತಿದೆ ಅಂತ ನೋಡಿ. ಮಳೆ ಕಾಣಿಸ್ತಿದೆಯಾ? ಬನ್ನಿ ಫ್ರೆಂಡ್ಸ್, ಈಗ ಕ್ಯಾರಮೆಲ್ ಬ್ರೆಡ್ ಪುಡ್ಡಿಂಗ್ ಯಾವ ಥರ ಮಾಡೋದಂತ ನೋಡೋಣ. ಅಂದರೆ ನಾನು ಫಸ್ಟ್ ಟೈಮೇ ಟ್ರೈ ಮಾಡ್ತಿರೋದು, ನನ್ನ ಮಗಗೋಸ್ಕರ ಟ್ರೈ ಮಾಡ್ತಿದ್ದೀನಿ. ಯಾವ ಥರ ಬರುತ್ತೆ ಅಂತ ನೋಡೋಣ. ಈಗ ಅದಕ್ಕೆ ಬೇಕಾಗಿರೋದು ಏನೇನಂತ ನನ್ನ ಮಗನೇ ಹೇಳ್ತಾನೆ. ಬೆಳಗ್ಗೆನೇ ಅಂದ್ಕೊಂಡೆ ಅವ್ನು ಬರೋಷ್ಟೊಳಗೆ ಮಾಡಬೇಕಂತ, ಆದರೆ ಆಗ ಅವ್ನು ಬರೋವರೆಗೂ ಮಾಡಲಿಲ್ಲ. ಈಗ ಅವ್ನು ಬಂದ ಮೇಲೇ ಮಾಡ್ತಿದ್ದೀವಿ. ಸರಿ ಹೇಳು ಮಗನೇ ಏನೇನಂತ. 5 ಎಗ್ಗು, 1.5 ಕಪ್ ಮಿಲ್ಕು, 4 ಬ್ರೆಡ್ ಪೀಸಸ್ಸು, ಸೈಡೆಲ್ಲ ಕಟ್ ಮಾಡ್ಕೊಂಡು ತೆಗೆದುಬಿಟ್ಟಿದ್ದೀನಿ. ಬರೀ ವೈಟ್ ಪೀಸ್ ಮಾತ್ರ ತೊಗೊಂಡಿದ್ದೀನಿ.
ಪೈನಾಪಲ್ ಎಸೆನ್ಸು, ವೆನಿಲಾ ಎಸೆನ್ಸ್ ಇಲ್ಲ, ಅದಕ್ಕೆ ಪೈನಾಪಲ್ ಎಸೆನ್ಸ್ ತೊಗೊಂಡಿದ್ದೀವಿ. 1 ಕಪ್ ಶುಗರ್. ಈಗೇನು ಮಾಡಬೇಕು? ಬ್ರೆಡ್ ತೊಗೊಂಡು ಈ ಹಾಲು ಒಳಗೆ ಹಾಕಬೇಕು. ಈ ಥರ ಮೆತ್ತಗೆ ಪ್ರೆಸ್ ಮಾಡ್ಕೋಬೇಕು. ಈಗ ಇದು ಹಾಲಲ್ಲಿ ನೆನೆಸಾಯ್ತು ಬ್ರೆಡ್ಡು. ಇದು ಒಂದು ಸ್ವಲ್ಪ ಹೊತ್ತು ಬಿಡೋಣ. ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಬೇಕಾಗಿಲ್ಲ, 1 ನಿಮಿಷ ಬಿಟ್ಟು ಆಮೇಲೆ ಯಾವ ಥರ ಮಾಡೋದಂತ ನೋಡೋಣ. ಈಗ ಬ್ರೆಡ್ ನೆನೆಸಿ 1 ನಿಮಿಷ ಆಯಿತು. ತಗೊಂಬನೆ, ಅದು ತೆಗ್ದಿದ್ರಲ್ಲ ಹಾಕು, ನಿಧಾನಕ್ಕೆ ಹಾಕು, ಇಲ್ಲಾಂದ್ರೆ ಕೊಡು, ನಾನು ಹಾಕ್ತೀನಿ. ಬಿಡು, ನಾನು ಹಾಕ್ತೀನಿ ಬಿಡು. ಈಗ ಪೈನಾಪಲ್ ಎಸೆನ್ಸ್ ಹಾಕ್ಕೊಂಡಾಯ್ತು. ಈಗ ಸಕ್ಕರೆ ಹಾಕೋ. ಸಕ್ಕರೆ ಒಂದು 1/2 ಕಪ್ ಹಾಕೋತಿದ್ದೀವಿ. ಅರ್ಧ ಕಪ್ ಹಾಕು ಮಗನೆ, ಹಾಕು ಬೇಗನೆ. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನುಣ್ಣಿಗೆ ರುಬ್ಕೊಳ್ಳೋಣ. ಆಮೇಲೆ ಇನ್ನು 1/2 ಕಪ್ ಹಂಗೆ ಸಕ್ಕರೆ ಎತ್ತಿಟ್ಟಿದ್ದೀವಲ್ಲ, ಅದು ಕ್ಯಾರಮೆಲ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಇದನ್ನು ರುಬ್ಕೊಬಿಡೋಣ. ಈಗ ನೋಡಿ ಗ್ರೈಂಡ್ ಮಾಡಾಯಿತು, ಯಾವ ಥರ ಬಂದಿದೆ ನೋಡಿ. ಈಗ ನಾವು ಕ್ಯಾರಮೆಲ್ ಮಾಡ್ಕೊಳ್ಳೋಣ. ಬನ್ನಿ, ಬರಚಿನಿ, ಕ್ಯಾರಮೆಲ್ ಮಾಡೋಣ. ನೀರು ಹಾಕಿ ಮನೆ, ಸಕ್ಕರೆ ಹಾಕಿದ್ದೀವಿ ಒಂದು ಬಟ್ಲಲ್ಲಿ, ಹಾಕ್ಬಿಡ್ತೀನಿ. ಸ್ಟವ್ ಆನ್ ಮಾಡಿದ್ದೀನಿ, ಹಾಕ್ತೀವಿ. ಈಗ ಒಂದು ಸೌಟ್ ತಗೋ, ಒಂದು ದೋಸೆ ಎಲ್ಲ ಥರ ತಗೋ. ಕಲಿಸ್ತಾ ಇರು ಮನೆ, ಕೈ ಬಿಡದೆ ಬಿಸಿ, ಹುಷಾರು. ಲೈಟ್ ಗೋಲ್ಡಿಶ್ ಆಗೋವರೆಗೂ ಮಾಡಬೇಕು. ಲೈಟ್ ಇಲ್ಲ ಮನೆ, ಬ್ರೌನ್ ಕಲರು, ಡಾರ್ಕ್ ಬ್ರೌನ್ ಕಲರ್ ಆಗೋವರೆಗೂ ಇದು ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಲೈಟ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೆಲ್ಲ, ಈಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಸರಿ, ಅದಾದ್ಮೇಲೆವರೆಗೂ. ಈಗ ಕ್ಯಾರಮೆಲ್ ರೆಡಿ ಆಗಿದೆ ನೋಡಿ. ಇದೊಂದು 2 ನಿಮಿಷ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ದೀಕ್ಷನ್ ಅವರು ತುಂಬ ಕಲರ್ ಚೇಂಜ್ ಮಾಡಿಸ್ಬಿಟ್ಟಿದ್ದೀವಿ ಅಂದ್ಕೋತೀನಿ. ತಿರುಪತಿ ಪ್ರಸಾದ ಥರ ಆಗ್ಬಿಟ್ಟೈತೆ. ಅಲ್ಲ, ಪಂಚಾಮೃತ ಥರ ಆಗೋಗಿದೆ. ಪರವಾಗಿಲ್ಲ, ಹೊಸ್ದಾಗಿ ಟ್ರೈ ಮಾಡೋದಲ್ವಾ, ಚೆನ್ನಾಗಿ ಬಂತು ಅಂದರೆ ಮತ್ತೆ ನಾವು ಚೆನ್ನಾಗಿ ಟ್ರೈ ಮಾಡೋಣ. ಇದ್ರಲ್ಲಿ ಆಗಲ್ಲ ಅನಿಸುತ್ತೆ ನೋಡಿ, ಇದು ಫಿಲ್ಟರ್ ಮಾಡೋದು ಇದರಲ್ಲಿ ಆಗಲ್ಲ ಅನಿಸುತ್ತೆ, ಅದಕ್ಕೆ ಇದನ್ನು ಬಳಸ್ತಿದ್ದೀವಿ. ಇಲ್ಲಪ್ಪ, ಸೌಟ್ ಕೊಡು. ಕ್ಯಾರಮೆಲ್ ಸೌಟಾ? ಹೊಸ ಹೆಸರು ಇಟ್ಟಿದೆಯಾ? ಈಗ ಇದನ್ನು ನಾವು ಸ್ಟೀಮ್ ಮಾಡೋಣ. ಡಬಲ್ ಬಾಯ್ಲ್ ಮಾಡಬೇಕು, ಮಾಡೋಣ. ಈಗ ನೋಡಿ, ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ಸ್ಟ್ಯಾಂಡು ಪ್ಲೇಟ್ ಹಾಕಿಟ್ಟಿದ್ದೀನಿ. ಈಗ ಇದನ್ನು ಅದ್ರ ಮೇಲೆ ಮುಚ್ಚಿಬಿಡೋಣ. ಇಟ್ಬಿಟ್ಟು ನಾನು ಇಡ್ಲಿ ಪಾತ್ರೆದು ಇದು ಮುಚ್ತಿದ್ದೀನಿ. ಇದೊಂದು 15-20 ನಿಮಿಷ ಬೇಯಬೇಕಂತೆ. ಬೇಯಲಿ. ಇದಾಗೋ ಕೆಲಸ ಎಲ್ಲ ಅಂತ ಗೊತ್ತಾಗೋಯ್ತು ನಮಗೆ. ಹಂಗಾಗಿ ಆ ಪಾತ್ರೆಯಿಂದ ತೆಗೆದು ಕುಕ್ಕರ್ಗೆ ಇಟ್ಬಿಟ್ವಿ. ನನ್ನ ಮಗನೇ ಐಡಿಯಾ ಕೊಟ್ಟಮ್ಮ, ಕುಕ್ಕರಲ್ಲಿ ಇಡೋಣ, ಅದು ಬೇಯ್ತಿಲ್ಲ ಅಂಥೇಳಿ. ಹಂಗಾಗಿ ಕುಕ್ಕರಲ್ಲಿ ಇಕ್ಕಿದ್ದೀನಿ. ಅರ್ಧ ಗಂಟೆ ಬೇಯಿಸಿದ್ದೀವಿ, ಬೆಂದೇ ಇಲ್ಲ ಪಾತ್ರೆಯಲ್ಲಿ. ಯಾಕಂದರೆ ಸೈಡಲ್ಲೆಲ್ಲ ಗಾಳಿ ಹೋಗ್ತಿದೆ, ಹಂಗಾಗಿ ಬೆಂದಿಲ್ಲ ಅದು. ನನ್ನ ಮಗ ಕೊಟ್ಟಿದ್ದ ಐಡಿಯಾಗೆ ಕುಕ್ಕರಲ್ಲಿಟ್ವಿ. ಈಗ 2 ವಿಸಿಲ್ ಬಂತು. 2 ವಿಸಿಲ್ ಬಂದಮೇಲೆ ನೋಡಿದ್ವಿ ಸ್ವಲ್ಪ ಬೆಂದಿದೆ. ಈಗ ಮತ್ತೆ ಮುಚ್ಚಿಟ್ಟಿದ್ದೀವಿ. ಫಸ್ಟ್ ಟೈಮ್ ಮಾಡ್ತಿದ್ದೀವಲ್ಲ, ಹಂಗಾಗಿ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿಲ್ಲ. ನೋಡೋಣ, ಇನ್ನೊಂದು 2 ವಿಸಿಲ್ ಆದಮೇಲೆ ಓಪನ್ ಮಾಡಿ ನೋಡೋಣ ಯಾವ ಥರ ಬೆಂದಿರುತ್ತೆ ಅಂತ. ಫುಲ್ಲು ವೈಬ್ರೇಟ್ ಆಗ್ತಿದೆ. ಸರಿ, ನೋಡೋಣ. ಈ ಐಡಿಯಾ ನನ್ನ ಮಗ ಕೊಟ್ಟಿರೋ ಐಡಿಯಾ ಬೆಸ್ಟ್ ಐಡಿಯಾ. ಆಗಲೇ ಸುಮ್ಮನೆ ಆ ಪಾತ್ರೆಯಲ್ಲಿ ಅರ್ಧ ಗಂಟೆ ಬೇಯಿಸಿ ಗ್ಯಾಸ್ ವೇಸ್ಟ್ ಆಯ್ತು ಅಷ್ಟೇ. ಈಗ ನೋಡಿ, ಕುಕ್ಕರಿಂದ ತೆಗ್ದಿದ್ದೀವಿ. ತೆಗ್ದಾದ್ಮೇಲೆ ಗೊತ್ತಾಯಿತು ಒಂದು ಕಾಮಿಡಿ ಆಗಿದೆ ಅಂತ. ಬೆಂದಿರೋದೆಲ್ಲ ಕರೆಕ್ಟಾಗಿ ಬೆಂದಿದೆ, ಆದರೆ ಕ್ಯಾರಮೆಲ್ನ ತುಂಬ ಕೆಡಿಸ್ಬಿಟ್ಟಿದ್ದೀನಿ ನಾನು. ನನ್ನ ಮಗ ಹೇಳ್ದಮ್ಮ ಸಾಕು ಲೈಟ್ ಕಲರ್ ಅಂತ. ಸ್ವಲ್ಪ ಡಾರ್ಕ್ ಆಗೋಯ್ತದು. ಅದು ನೋಡೋಕ್ಕೆ ಒಂಥರ ಚೆನ್ನಾಗಿಲ್ಲ, ಆದರೆ ಟೇಸ್ಟ್ ಪರವಾಗಿಲ್ಲ. ಕ್ಯಾರಮೆಲ್ಲ ಕಟ್ ಮಾಡಿ ತೆಗೆದ್ಬಿಟ್ವಿ. ಕ್ಯಾರಮೆಲ್ ತೆಗೆದ್ಬಿಟ್ಟು ತಿಂದಾಗ ಚೆನ್ನಾಗಿದೆ ನೋಡಿ ಯಾವ ಥರ ಇದೆ ಅಂತ. ಅದೇ ಕ್ಯಾರಮೆಲ್ನ ಕೆಡಿಸ್ಬಿಟ್ಟಿದ್ದೀನಿ ಅಷ್ಟೇ. ಈ ಜೇನುತುಪ್ಪದ ಬಣ್ಣದಲ್ಲಿ ಸ್ಟವ್ ಆಫ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತಿತ್ತು. ಆದರೂ ಪರವಾಗಿಲ್ಲ, ಅಷ್ಟು ಮೋಸ ಏನಿಲ್ಲ. ಕಲ್ಲರ್ ಅಷ್ಟೇ ಚೆನ್ನಾಗಿಲ್ಲ. ಆಮೇಲಿರೋ ಕ್ಯಾರಮೆಲೆಲ್ಲ ಚಾಕುವಲ್ಲಿ ಕಟ್ ಮಾಡಿ ತೆಗೆದೆ.
ತೆಗೆದ್ಮೇಲೆ ಆ ವೈಟ್ ಕಲರಲ್ಲಿರೋದೆಲ್ಲ ಚೆನ್ನಾಗೇ ಇತ್ತು ಫ್ರೆಂಡ್ಸ್. ಆದರೆ ಸೂಪರಾಗಿದೆ, ತುಂಬ ಸ್ಮೂತಾಗಿದೆ. ಎಷ್ಟು ಸ್ಮೂತ್ ಅಂದರೆ ನೋಡಿ, ಆ ಚಾಕುವಲ್ಲಿ ನಾನು ಕಟ್ ಮಾಡಿ ತೆಗಿತೀನಿ, ಬರ್ತಿಲ್ಲ ಅದು. ಅಂದರೆ ಅದು ಸ್ಮೂತಾಗಿರೋದಕ್ಕೆ ಆ ಕಡೆ ಜರುಗ್ತಿದೆ. ಸರಿ ಅಂತ ಚಾಕು ಇಟ್ಬಿಟ್ಟು ಸ್ಪೂನಲ್ಲಿ ತೆಗಿತೀನಿ. ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ನೋಡಿ ನೀವೇ. ಅಲ್ಲಿ ನೋಡಿ ಕಟ್ಟಾಗೋಯ್ತು ನೋಡೋದು, ಸುಮ್ಮನೆ ಹಂಗೆ ಅಂದಿದ ತಕ್ಷಣ ಕಟ್ಟಾಗೋಯ್ತು. ನಿಜವಾಗ್ಲೂ ಚೆನ್ನಾಗಿದೆ, ಆದರೆ ಕಲರ್ ನೋಡೋಕ್ಕೆ ಚೆನ್ನಾಗಿಲ್ಲ. ಮತ್ತು ಕ್ಯಾರಮೆಲ್ ಕಹಿ ಇದೆ ಅಷ್ಟೇ, ಅದಕ್ಕೋಸ್ಕರ ಆ ಕ್ಯಾರಮೆಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡೋವಾಗ ನೋಡಿ ಮಾಡ್ಕೊಳ್ಳೋಣ, ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ಆ ಥರ ಬಂದಿದೆ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡೋಣ. ಕ್ಯಾರಮೆಲ್ ಸ್ವಲ್ಪ ಕಹಿ ಇದೆಮ್ಮ. ಕ್ಯಾರಮೆಲ್ ಕಹಿ ಇದೆ, ಅದು ವೈಟಿಗಿರೋದು ಸ್ವೀಟ್ ಆಗೈತೆ. ಸೂಪರ್. ಪರವಾಗಿಲ್ಲ, ಅಷ್ಟು ಹೇಳ್ಕೊಳ್ಳೋ ಥರ ಇಲ್ಲ. ಈ ಮೇಲೆ ಇರೋ ಕ್ಯಾರಮೆಲ್ ಎಲ್ಲ ತೆಗೆದುಬಿಡ್ತೀನಿ, ಯಾಕಂದರೆ ಸ್ವಲ್ಪ ಅದು ತುಂಬ ಡಾರ್ಕ್ ಮಾಡಿಬಿಟ್ಟಿದ್ದೀನಿ. ಅದು ಸ್ವಲ್ಪ ಲೈಟ್ ಮಾಡ್ಕೋಬೇಕಿತ್ತು. ನನ್ನ ಮಗ ಹೇಳ್ತಾನೆ ಇದ್ದೆ ಅಷ್ಟು ಡಾರ್ಕ್ ಬೇಡಮ್ಮ ಅಂತ, ನಾನೇ ಸ್ವಲ್ಪ ಡಾರ್ಕ್ ಮಾಡಿಬಿಟ್ಟೆ. ಪರವಾಗಿಲ್ಲ, ಟೇಸ್ಟು ಆ ವೈಟಾಗಿರೋದು ಚೆನ್ನಾಗಿದೆ, ಸ್ವಲ್ಪ ಬ್ಲ್ಯಾಕ್ ಆಗಿರೋದು ಸ್ವಲ್ಪ ಕಹಿ ಅನ್ನಿಸ್ತಿದೆ. ಫಸ್ಟ್ ಟೈಮ್ ಮಾಡಿದ್ದಲ್ವಾ, ನೆಕ್ಸ್ಟ್ ಟೈಮ್ ಮಾಡೋವಾಗ ನೋಡ್ಕೊಂಡು ಮಾಡಿದ್ರೆ ಆಯಿತು. ಓಕೆ ಫ್ರೆಂಡ್ಸ್.